ಇತ್ತೀಚೆಗೆ ಸುಮಾರು ಕ್ರಿಯೇಟರ್ಸ್ ವಿಡಿಯೋ ಮಾಡ್ತಾ ಇದ್ದಾರೆ. ನನ್ನ ವಿಡಿಯೋಸಿಗೆ ನಂದು ಫ್ರೆಂಡ್ಸ್ ಫ್ಯಾಮಿಲಿ ನನಗೆ ಗೊತ್ತಿರೋರು ಲೈಕ್ ಮಾಡ್ತಿಲ್ಲ, ಹೊರಗಡೆ ಜನ ಲೈಕ್ ಮಾಡ್ತಿದ್ದಾರೆ, ನನ್ನ ಬಿಸ್ನೆಸ್ಸಿಗೆಲ್ಲ ಅವ್ರು ಸಪೋರ್ಟ್ ಮಾಡ್ತಿಲ್ಲ ಅಂತ. ಫಸ್ಟ್ ಆಫ್ ಆಲ್ ನಿಮ್ದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ನಿಮ್ ವಿಡಿಯೋಸಿಗೆ ಏನಕ್ಕೆ ಲೈಕ್ ಮಾಡಬೇಕು, ಏನಕ್ಕೆ ನಿಮಗೆ ಸಪೋರ್ಟ್ ಮಾಡಬೇಕು? ನೀವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬಿಟ್ಟು ಬಿಸ್ನೆಸ್ ಮಾಡ್ಬಿಟ್ಟು ಅವರಿಗೆ ಮನೆ ಕೊಡಿಸ್ತೀರಾ, ಅವ್ರಿಗೆ ಗಾಡಿ ಕೊಡಿಸ್ತೀರಾ. ಆಮೇಲೆ ಫಸ್ಟ್ ಆಫ್ ಆಲ್ ಅವ್ರದ್ದು ಲೈಕ್ಸ್ ಅವ್ರದ್ದು ವ್ಯೂಸ್ ಇಟ್ಕೊಂಡು ಏನ್ ಮಾಡ್ತೀರಾ? ಏನು ನಿಮ್ ಮುಂದೆ ಕಾಂಟೆಂಟ್ ಕ್ರಿಯೇಷನ್ ಮಾಡಿ ಬಿಸ್ನೆಸ್ ಮಾಡ್ಬಿಟ್ಟು ಅವ್ರಿಗೆ ಪ್ರಾಡಕ್ಟ್ ಸೇಲ್ ಮಾಡ್ತೀರಾ? ಅಥವಾ ಬರೋ ನಿಮಗೆ 100 ಲೈಕ್ಸ್ 200 ವ್ಯೂಸಿಗೆ ನಿಮಗೆ ಯಾರಾದ್ರೂ ಸ್ಪಾನ್ಸರ್ಶಿಪ್ ಕೊಡ್ತಾರ ಅನ್ಕೊಂಡಿದ್ದೀರಾ? ಸೊ ಹಾಗಾಗಿ ಹೊರಗಡೆ ಜನ ಏನ್ ನಿಮಗೆ ಪರ್ಸನಲಿ ಗೊತ್ತಿರಲ್ಲ ನೋಡಿ, ಅವ್ರು ನಿಮ್ ವಿಡಿಯೋಸ್ನ ಇಷ್ಟ ಪಡ್ಬೇಕು, ಅವ್ರು ನಿಮಗೆ ಲೈಕ್ಸ್ ಕೊಡ್ಬೇಕು, ಅವ್ರದ್ದು ವ್ಯೂಸ್ ಬರ್ಬೇಕು. ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆಗ್ಬೇಕು, ಅವಾಗ್ಲೇ ನೀವು ಮೇಲ್ ಬರಕ್ಕಾಗೋದು. ಸೊ ಹಾಗಾಗಿ ಇವ್ ನನ್ನ ಫ್ರೆಂಡು ನನ್ನ ವಿಡಿಯೋಸಿಗೆ ಲೈಕ್ ಮಾಡ್ತಿಲ್ಲ, ಇವ್ನು ಕೆಟ್ಟೋನು, ಇವ್ನಿಗೆ ನಾ ಹೇಟ್ ಮಾಡ್ತೀನಿ ಅಂತೆಲ್ಲ ಅನ್ಕೊಂಬಿಡಿ. ಎಲ್ಲರಿಗೂ ಅವ್ರವ್ರ ಕೆಲಸ ಇರುತ್ತೆ, ಅವ್ರವ್ರದ್ದು ಟೆನ್ಷನ್ ಇರುತ್ತೆ. ಅವಾಗ ನೀವು ಮಧ್ಯದಲ್ಲಿ ಈ ನನ್ನ ಮಗ ಯಾವ್ದೋ ವಿಡಿಯೋಸ್ ಮಾಡ್ತಿರ್ತಾನಲ್ಲ, ಏನಾದ್ರೂ ಮೆರಿತಿರ್ತಾನಲ್ಲ ಅಂತ ಅವ್ರಿಗೂ ಸ್ವಲ್ಪ ಇರಿಟೇಟ್ ಆಗತ್ತೆ, ಕೆಲವು ಸತಿ ಉರ್ಕೊಂತಾರೆ, ಆಮೇಲೆ ಹಿಂದೆ ನೆಗೆಟಿವ್ ಮಾತಾಡ್ತಾರೆ. ಬಟ್ ಅದರಿಂದ ನಿಮ್ಗೆ ಏನು ಎಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ಜ್ಞಾಪಕ ಇಟ್ಕೊಳ್ಳಿ, ನಿಮ್ ನೋವು ನಿಮ್ ಪ್ರಾಬ್ಲಮ್ಸ್ ಏನಿದೆ ಅದು ನೀವು ಮಾತ್ರ ಸಾಲ್ವ್ ಮಾಡಕ್ ಆಗೋದು. ಬಟ್ ಅದೇ ನಿಮ್ದು ಸಕ್ಸಸ್ ನಿಮ್ಗೆ ಏನಾದ್ರು ಖುಷಿ ಆಗ್ತಿದೆ ಅಂದ್ರೆ ಅದು ನಿಮಗೆ ಗೊತ್ತಿರೋರಿಗೆ ಹಂಚಿದಾಗ್ಲೇ ಡಬಲ್ ಆಗೋದು.